ಏನೋ ಬದಾಮಿಯಲ್ಲಿ ಯಾವ ರೀತಿಯಾಗಿ ಒಂದು ದಾಳಿ ನಡೆದಿದೆ ಅನ್ನೋದನ್ನ ನೋಡ್ತಾ ಇದ್ದೀವಿ. RFO ಶಿವಾನಂದ ಶರಣಪ್ಪ ಅವರ ಮನೆ ಮೇಲೆ ನಡೆದಿರ್ತಕ್ಕಂಥ ದಾಳಿ ಇದು. ಬಾಗಲಕೋಟೆ ಜಿಲ್ಲೆಯ ಬಾದಾಮಿಯ RFO ಇವರು ಮನೆ ಕಚೇರಿಗಳಲ್ಲಿ ACB ಅಧಿಕಾರಿಗಳು ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಇಂದು ಮುಂಜಾನೆಯಿಂದಲೂ ಸಹ ಅಧಿಕಾರಿಗಳು ಕೂಲಂಕುಷವಾಗಿ ತನಿಖೆ ಮಾಡುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಶಿವಾನಂದ ಶರಣಪ್ಪ ಮನೆಯಲ್ಲಿ KG ಗಟ್ಟಲೆ ಚಿನ್ನಾಭರಣ ಪತ್ತೆಯಾಗಿದೆ. ಕಂತೆ ಕಂತೆ ಹಣ ಸಿಕ್ಕಿದೆ. ರಾಶಿ ರಾಶಿ ದಾಖಲೆಗಳನ್ನು ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ನೋಟು ಎಣಿಕೆ ಮಾಡುವಂತ ಮೆಷಿನ್ ಅನ್ನು ತಂದಿದ್ದಾರಂತೆ ಅಧಿಕಾರಿಗಳು. ಅಂದ್ರೆ ಕೈಯಲ್ಲಿ ಎಣಿಕೆ ಮಾಡಲಿಕ್ಕೆ ಸಾಧ್ಯವಾಗದೆ ನೋಟನ್ನ ಎಣಿಕೆ ಮಾಡುವಂತ ಮೆಷಿನ್ ಅನ್ನ ಅಧಿಕಾರಿಗಳು ತಂದಿದ್ದಾರೆ. ಅಂದ್ರೆ ಅಷ್ಟು ಪ್ರಮಾಣದಲ್ಲಿ ಅಲ್ಲಿ ಹಣ ಪತ್ತೆಯಾಗಿದೆ ಅನ್ನೋದು. 3 kg ಶ್ರೀಗಂಧದ ತುಂಡುಗಳು ಪತ್ತೆಯಾಗಿದೆಯಂತೆ. 3 kg ಶ್ರೀಗಂಧದ ತುಂಡುಗಳು. ಮನೆಯಲ್ಲಿ ಶ್ರೀಗಂಧದ ತುಂಡುಗಳನ್ನು ಇಡೋ ಹಾಗೆ ಇಲ್ಲ, ಆದ್ರೆ 3 kg ಸಿಕ್ಕಿದೆಯಂತೆ. ಮತ್ತೊಂದು ಕಡೆ ಬೆಲೆ ಬಾಳುವಂತ ಸೀರೆಗಳು ಪತ್ತೆಯಾಗಿರ್ತಕ್ಕಂಥದ್ದು. ಇವರಿಗೆ ಇಷ್ಟು ಪ್ರಮಾಣದಲ್ಲಿ ಇಂಥ ಆಭರಣ ಚಿನ್ನಾಭರಣ ಯಾವ ರೀತಿಯಾಗಿ ಬಂತು? ನಿಜಕ್ಕೂ ನ್ಯಾಯಯುತವಾಗಿ ಇವರು ಸಂಪಾದನೆ ಮಾಡಿದ್ದಾರಾ? ಯಾವುದೇ ರೀತಿಯಾಗಿ ಅಕ್ರಮದಲ್ಲಿ ಭಾಗಿಯಾಗದೆ ಇವರು ಈ ಒಂದು ಹಣವನ್ನ ಗಳಿಕೆ ಮಾಡಿದ್ದಾರಾ? ಇಷ್ಟು ಸಂಪತ್ತನ್ನ ಗಳಿಕೆ ಮಾಡಿದ್ದಾರಾ ಅನ್ನೋದು ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ಖಂಡಿತವಾಗ್ಲೂ ಅನುಮಾನಗಳು ಮೂಡದೇ ಇರೋದಿಲ್ಲ. ಯಾಕಂದ್ರೆ ಶ್ರೀಗಂಧ ಏನಕ್ಕೆ ಇಟ್ಕೊಂಡಿದ್ದಾರೆ? ಏನೋ ಒಂದು ಸ್ವಲ್ಪ ಪೂಜೆಗೋ ಅದಕ್ಕೋ ಇದಕ್ಕೋ ಸುಗಂಧಕ್ಕೋ ಇಟ್ಕೊಂಡಿದ್ರೆ ಓಕೆ, ಒಂದು ಸ್ವಲ್ಪ ಪ್ರಮಾಣದಲ್ಲಿ 3 kg ಶ್ರೀಗಂಧ ಇಟ್ಕೊಂಡಿದ್ದಾರೆ ಅಂದ್ರೆ ಇವ್ರಿಗೆ ಯಾವ ರೀತಿಯಾಗಿ ಸಿಕ್ತು ಅನ್ನೋದು. ಒಬ್ಬ ಸರ್ಕಾರಿ ಅಧಿಕಾರಿಯಾಗಿ ಅಷ್ಟು ಕಾಮನ್ ಸೆನ್ಸ್ ಇಲ್ಲ, ಅಷ್ಟು ಅವ್ರಿಗೆ ಮಾಹಿತಿ ಇಲ್ವಾ? ಹಾಗಾದ್ರೆ ಶ್ರೀಗಂಧ ಮನೆಯಲ್ಲಿ ಅಷ್ಟು ಪ್ರಮಾಣದಲ್ಲಿ ಇಟ್ಕೊಳ್ಳೋ ಹಾಗಿಲ್ಲ ಅನ್ನೋದು. ಮತ್ತೊಂದು ಕಡೆ ಚಿನ್ನಾಭರಣವನ್ನ ಇಷ್ಟು ಪ್ರಮಾಣದಲ್ಲಿ ಯಾರು ಸಹ ಚಿನ್ನಾಭರಣವನ್ನ ಈ ಮನೆಯಲ್ಲಿ ಇಟ್ಕೊಳ್ಳಲ್ಲ. ಯೂಶುವಲಿ ಎಲ್ಲರೂ ಸಹ ಸೇಫ್ ಆಗಿರ್ಲಿ, ಭದ್ರತೆ ಆಗಿರ್ಲಿ ಅನ್ನೋ ಕಾರಣಕ್ಕೋಸ್ಕರ ತಗೊಂಡೋಗಿ ಬ್ಯಾಂಕ್ ಲಾಕರ್ ಅಲ್ಲಿ ಇಡ್ತಾರೆ. ಆದ್ರೆ ಇವ್ರು ಏನಕ್ಕೆ ಇಷ್ಟು ಪ್ರಮಾಣದಲ್ಲಿ ಚಿನ್ನವನ್ನ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅನ್ನೋದು ಒಂದು ನೋಡಿ. ಶ್ರೀಗಂಧದ ತುಂಡುಗಳನ್ನ ನೋಡ್ತಾ ಇದೀವಿ ನೋಡಿ ನಾವು. ಮತ್ತೊಂದು ಕಡೆ ಕಂತೆ ಕಂತೆ ಹಣ ಸಿಕ್ಕಿರ್ತಕ್ಕಂಥದ್ದು. ಆ ಹಣವನ್ನ ಎಣಿಕೆ ಮಾಡ್ಲಿಕ್ಕೆ ಸಾಧ್ಯವಾಗದೆ ಎಣಿಕೆ ಮಾಡುವಂತ ಮೆಷಿನ್ ಅನ್ನ ತಗೊಂಡು ಬಂದಿದ್ದಾರಂತೆ. ಸೊ ಅಷ್ಟು ಪ್ರಮಾಣದಲ್ಲಿ ಇಲ್ಲಿ ಅಧಿಕಾರಿಗಳು ಅದೆಲ್ಲವನ್ನ ಚೆಕ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮನೆ ಕಚೇರಿ ಯಾವುದನ್ನು ಬಿಡ್ತಾ ಇಲ್ಲ. ಜೊತೆಗೆ ಇವ್ರ ಸಂಬಂಧಿಕರು ಸ್ನೇಹಿತರು ಯಾರಾದ್ರೂ ಇದ್ದಾರಾ ಅವರನ್ನು ಸಹ ಪತ್ತೆ ಹಚ್ಚಿ, ಯಾಕಂದ್ರೆ ಇವ್ರು ಏನ್ ಮಾಡಿರ್ತಾರೆ ಅಂತ ಕೇವಲ ಅವ್ರ ಮನೆಗಳಲ್ಲಿ ಅಥವಾ ಅವರ ಊರುಗಳಲ್ಲಿ, ಸ್ವಂತ ಊರುಗಳಲ್ಲಿ ಇಟ್ಕೊಂಡಿರೋದಿಲ್ಲ. ಇದನ್ನ ಬೇರೆ ಬೇರೆ ರೀತಿಯಾಗಿ ಅದನ್ನ ಡಿಸ್ಪೋಸ್ ಮಾಡಿರ್ತಾರೆ. ಬೇರೆ ಬೇರೆ ಕಡೆಗಳಲ್ಲಿ ಅದನ್ನ ಅಡಗಿಸಿಡುವಂತ ಕೆಲಸವನ್ನ ಮಾಡಿರಬಹುದು, ಗೊತ್ತಿಲ್ಲ. ಸೊ ಹಾಗಾಗಿ ಇವ್ರೇನ್ ಮಾಡ್ತಾ ಇದ್ದಾರೆ, ಇವರಿಗೆ ಸಂಬಂಧಪಟ್ಟಂತವರಾಗಿರಬಹುದು, ಸ್ನೇಹಿತರು, ಹಿತೈಷಿಗಳು, ಅವರ ಮನೆಗಳ ಮೇಲೂ ಸಹ ದಾಳಿಯನ್ನ ಮಾಡಿ ಅಲ್ಲಿರ್ತಕ್ಕಂಥ ಮಾಹಿತಿಯನ್ನ, ಜೊತೆಗೆ ಅಲ್ಲಿರ್ತಕ್ಕಂಥ ಸಂಪತ್ತನ್ನ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಬಾದಾಮಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಬಾದಾಮಿಯಲ್ಲಿ RFO ಶಿವಾನಂದ ಶರಣಪ್ಪ ಮನೆ ಮೇಲೆ ನಡೆದಿರ್ತಕ್ಕಂಥ ದಾಳಿ. ಸೊ ಈಗ ಒಟ್ಟು 18 ಅಧಿಕಾರಿಗಳ ಮನೆ ಮೇಲೆ ನಡೆದಿರ್ತಕ್ಕಂಥ ದಾಳಿ ಆಲ್ಮೋಸ್ಟ್ ಈಗ ಒಂದು 3 ಗಂಟೆ ಆಗಿದೆ. ಯಾಕಂದ್ರೆ ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗಿರ್ತಕ್ಕಂಥದ್ದು ಇದೊಂದು ರೇಡು. ಸೊ ಅಧಿಕಾರಿಗಳು ಲಗ್ಗೆ ಇಟ್ಟಂಥದ್ದು 6 ಗಂಟೆಗೆ, ಈಗ 9 ಗಂಟೆ, ಸರಿಸುಮಾರು 3 ಗಂಟೆ ಆಗಿದೆ. ಈ 3 ಗಂಟೆಯಲ್ಲಿ ಸಿಕ್ಕಿರ್ತಕ್ಕಂಥ ಹೆಚ್ಚು ಪ್ರಮಾಣದ ಸಂಪತ್ತು ಯಾರ್ದು ಅನ್ನೋದಾದ್ರೆ ಶಿವಾನಂದ ಶರಣಪ್ಪ ಅವರ ಮನೆಯಲ್ಲಿ ಸಿಕ್ಕಿರ್ತಕ್ಕಂಥ ಸಂಪತ್ತು, ಅತಿ ಹೆಚ್ಚು ಸಂಪತ್ತು ಇಲ್ಲಿ ಸಿಕ್ಕಿದೆ. ಅದನ್ನ ಬಿಟ್ಟರೆ ಬೆಂಗಳೂರಿನಲ್ಲಿ ಮತ್ತೊಬ್ಬ ಅಧಿಕಾರಿಯ ಮನೆಯಲ್ಲಿ ಒಂದು ಸ್ವಲ್ಪ ಚಿನ್ನಾಭರಣ ಜೊತೆಗೆ ಹಣ ಸಿಕ್ಕಿದೆ ಅಂತ ಒಂದು ಮಾಹಿತಿ ಸಿಗ್ತಾ ಇದೆ. ಸೊ ಹಾಗಾಗಿ ಶಿವಾನಂದ ಶರಣಪ್ಪ RFO ಅಧಿಕಾರಿಯ ಮನೆಯಲ್ಲೇ ಇಷ್ಟು ಪ್ರಮಾಣದಲ್ಲಿ ಚಿನ್ನ ಸಿಗುತ್ತೆ, ಕಂತೆ ಕಂತೆ ಹಣ ಸಿಗುತ್ತೆ ಅನ್ನೋದಾದ್ರೆ ಇನ್ನು ದೊಡ್ಡ ದೊಡ್ಡ ಅಧಿಕಾರಿಗಳ ಮನೆಗಳಲ್ಲಿ ಏನೇನ್ ಸಿಗಬಹುದೋ ಗೊತ್ತಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ತುಂಬಾ ಕೂಲಂಕುಷವಾಗಿ ಅಧಿಕಾರಿಗಳು ಪರಿಶೀಲನೆ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಭ್ರಷ್ಟರಿಗೆ ಕಂಪ್ಲೀಟ್ ಆಗಿ ಫುಲ್ ಸ್ಟಾಪ್ ಅನ್ನು ಇಡಬೇಕಾದಂತ ಒಂದು ಪರಿಸ್ಥಿತಿ ಇವತ್ತು ಇರ್ತಕ್ಕಂಥದ್ದು. ನಿಖರವಾದಂತ ಮಾಹಿತಿಯನ್ನ ಅನುಸರಿಸಿ ಅದರ ಆಧಾರದ ಮೇಲೆ ನಡೆದಿರ್ತಕ್ಕಂಥ ದಾಳಿ.